ಐಪಿಎಲ್ ಹರಾಜಿನಲ್ಲಿ ಕೆಲ ಆಟಗಾರರು ದಾಖಲೆ ಮೇಲೆ ದಾಖಲೆ ಬರೆದಿದ್ದಾರೆ. ಕೆಲವರು ರೆಕಾರ್ಡ್ ಪ್ರೈಸ್ಗೆ ಹರಾಜಾಗುವುದರ ಮೂಲಕ ಗಮನ ಸೆಳೆದಿದ್ದಾರೆ. ಅದರಲ್ಲೂ ಐಪಿಎಲ್ ಸೀಸನ್ 19ರ ಪ್ರಮುಖ ಆಕರ್ಷಣೆ ಕೇಂದ್ರ ಬಿಂದುವಾಗಿರುವಂತಹ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ ದಾಖಲೆಯ 30 ಕೋಟಿ 50 ಲಕ್ಷ ರೂಪಾಯಿಗೆ ಕೆಕೆಆರ್ ತಂಡದ ಪಾಲಾಗಿದ್ದಾರೆ. ಹಾಗಾದ್ರೆ ಯಾವ್ಯಾವ ಆಟಗಾರರು ಎಷ್ಟೆಷ್ಟು ಮೊತ್ತಕ್ಕೆ ಹರಾಜಾಗಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಆರ್ಸಿಬಿ ಸೀಸನ್ 19ರಲ್ಲಿ ಯಾವೆಲ್ಲ ಆಟಗಾರರನ್ನ ಖರೀದಿಸಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ನಾಳೆ ಐಪಿಎಲ್ ಸೀಸನ್ 19ರ ಹರಾಜು ಪ್ರಕ್ರಿಯೆ ನಡೆದಿದೆ. ಐಪಿಎಲ್ ಸೀಸನ್ 19ರ ಹರಾಜು ಪ್ರಕ್ರಿಯೆಗಿಂತ ಮುಂಚೆ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಒಂದು ಹಣಕ್ಕೂ ಹರಾಜು ಪ್ರಕ್ರಿಯೆ ನಡೆಯಿತು. ಈ ಹರಾಜು ಪ್ರಕ್ರಿಯೆಯಲ್ಲಿ ಟೀಮ್ ಇಂಡಿಯಾದ ಹಲವಾರು ಮಾಜಿ ಆಟಗಾರರು ಭಾಗವಹಿಸಿದ್ದರು. ಬೆಂಗಳೂರು ತಂಡದ ಪ್ರತಿನಿಧಿಯಾಗಿ ಅನಿಲ್ ಕುಂಬ್ಳೆ ಭಾಗವಹಿಸಿದ್ದರೆ ಕೆಕೆಆರ್ ತಂಡದ ಪ್ರತಿನಿಧಿಯಾಗಿ ರಾಬಿನ್ ಉತ್ತಪ್ಪ ಪ್ರತಿನಿಧಿಸಿದ್ದರು. ಇನ್ನು ಸಿಎಸ್ಕೆ ತಂಡದ ಪ್ರತಿನಿಧಿಯಾಗಿ ಸುರೇಶ್ ರೈನಾ ಇದ್ದರೆ ಲಕ್ನೋ ತಂಡದ ಪ್ರತಿನಿಧಿಯಾಗಿ ಇರ್ಫಾನ್ ಪಟೇಲ್ ಇದ್ದರು. ಹೀಗೆ ಹಲವಾರು ಸ್ಟಾರ್ ಆಟಗಾರರು ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಈ ಹಣಕ್ಕೂ ಹರಾಜು ಪ್ರಕ್ರಿಯೆಯಲ್ಲಿ ಕ್ಯಾಮರೂನ್ ಗ್ರೀನ್ ದಾಖಲೆಯನ್ನೇ ಬರೆದಿದ್ದಾರೆ. ಐಪಿಎಲ್ ಸೀಸನ್ 19ರಲ್ಲಿ ಕ್ಯಾಮರೂನ್ ಗ್ರೀನ್ ಪ್ರಮುಖ ಆಕರ್ಷಣೆ ಕೇಂದ್ರ ಬಿಂದು ಆಗಿದ್ದಾರೆ. ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಒಂದು ದಾಖಲೆಯ ಮೊತ್ತಕ್ಕೆ ಕ್ಯಾಮರೂನ್ ಗ್ರೀನ್ ಹರಾಜಾಗುವ ಮುನ್ಸೂಚನೆಯನ್ನು ನೀಡಿದ್ದಾರೆ. ಹಣಕ್ಕೂ ಹರಾಜಿನಲ್ಲಿ ಕ್ಯಾಮರೂನ್ ಗ್ರೀನ್ ದಾಖಲೆಯ 30 ಕೋಟಿ 50 ಲಕ್ಷ ರೂಪಾಯಿಗೆ ಕೆಕೆಆರ್ ತಂಡದ ಪಾಲಾಗಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 18ರಲ್ಲಿ ಆರ್ಸಿಬಿ ವೆಂಕಟೇಶ್ ಅಯ್ಯರ್ ಅವರನ್ನು ಖರೀದಿಸಲು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆಸಿತ್ತು. ಇನ್ನು ಐಪಿಎಲ್ ಸೀಸನ್ 19ರ ಹಣಕ್ಕೂ ಹರಾಜಿನ ವೇಳೆ ವೆಂಕಟೇಶ್ ಅಯ್ಯರ್ ಆರ್ಸಿಬಿಗೆ 6 ಕೋಟಿ ರೂಪಾಯಿಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 18ರಲ್ಲಿ ಸಿಎಸ್ಕೆ ತಂಡದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗಿದ್ದಂತಹ ಮತೀಶಾ ಪತಿರಾನ 13 ಕೋಟಿ ರೂಪಾಯಿಗಳಿಗೆ ಹಣಕ್ಕೂ ಹರಾಜಿನಲ್ಲಿ ಕೆಕೆಆರ್ ತಂಡದ ಪಾಲಾಗಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 18ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗಿದ್ದಂತಹ ಇಂಗ್ಲೆಂಡ್ನ ಲಿಯಾಮ್ ಲಿವಿಂಗ್ಸ್ಟೋನ್ ದಾಖಲೆ 19 ಕೋಟಿ ರೂಪಾಯಿಗಳಿಗೆ ಹಣಕ್ಕೂ ಹರಾಜಿನಲ್ಲಿ ಲಕ್ನೋ ತಂಡದ ಪಾಲಾಗಿದ್ದಾರೆ. ಇನ್ನು ದೇಶೀಯ ಟೂರ್ನಮೆಂಟ್ಗಳಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿರುವಂತಹ ಸರ್ಫರಾಜ್ ಖಾನ್ 7 ಕೋಟಿ ರೂಪಾಯಿಗಳಿಗೆ ಸಿಎಸ್ಕೆ ತಂಡದ ಪಾಲಾಗಿದ್ದಾರೆ. ಹೀಗೆ ಈ ಹಣಕ್ಕೂ ಹರಾಜಿನಲ್ಲಿ ಕೆಲ ಆಟಗಾರರು ದಾಖಲಾ ಮೊತ್ತಕ್ಕೆ ಹರಾಜಾಗಿದ್ದಾರೆ. ಆದರೆ ನಿಜವಾದ ಹರಾಜಿನಲ್ಲಿ ಯಾವ ಆಟಗಾರರು ಯಾವ್ಯಾವ ಮೊತ್ತಕ್ಕೆ ಹರಾಜಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನು ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಯಾವ ಆಟಗಾರ ದಾಖಲೆಯ ಮೊತ್ತಕ್ಕೆ ಹರಾಜಾಗಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.